9 ಮಂತ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಗರ್ಭಿಣಿಯವರು 40 ವೀಕ್ಸ್ ಏನು ಕಂಪ್ಲೀಟ್ ಆಗಿರುತ್ತೆ, ನೀವು 2 to 3 ಡೇಸ್ಗೊಂದ್ಸರಿ ಹೋಗಿ ನಿಮ್ಮ ಆ್ಯಂಟಿನೇಟಲ್ ಚೆಕಪ್ ಮಾಡ್ಕೋಬೇಕು. ನಿಮ್ಮ ಬೇಬಿ ಮೂಮೆಂಟ್ಸನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಮಿನಿಮಮ್ 12 ಅವರ್ಸಿಗೆ 10 ಮೂಮೆಂಟ್ಸ್ ಆದರೂ ಇರಲೇಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ತೊಂದರೆ ಇಲ್ಲ, ಬಟ್ ಕಡಿಮೆ ಇರಬಾರ್ದು. ಸೊ ಥರ್ಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ನೀವು ತೊಗೋಬೇಕಾಗತ್ತೆ. ಅದ್ರ ಜೊತೆಗೆ ಜೆಂಟಲ್ ವಾಕಿಂಗ್ ಇರಬೇಕು. ಯಥೇಚ್ಛವಾಗಿ ಫ್ಲೂಯಿಡ್ ಕಂಟೆಂಟ್ ನೀರನ್ನು ಸೇವಿಸ್ತಾ ಬರಬೇಕಾಗತ್ತೆ. ಅದರ ಜೊತೆಗೆ ಆದಷ್ಟು ರೆಸ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ರೆಡ್ ಫ್ಲ್ಯಾಗ್ ಸೈನ್ ಅಂತ ಹೇಳಿದ್ರೆ, ನೀವು ಯಾವಾಗ ಇಮಿಡಿಯೇಟಾಗಿ ಡಾಕ್ಟರ್ ನೋಡಬೇಕು ಅಂತ ಹೇಳಿದ್ರೆ, ಒಂದು ನಿಮ್ಮ ಹೊಟ್ಟೆ ತುಂಬ ಗಟ್ಟಿಯಾಗಿದೆ, ಹೊಟ್ಟೆಯಲ್ಲಿ ಬೇಬಿ ಮೂಮೆಂಟ್ ನಿಮಗೆ ಗೊತ್ತಾಗ್ತಾ ಇಲ್ಲ, ಸೊ ಮಿನಿಮಮ್ 3 ಮೂಮೆಂಟ್ಸ್ ಕೂಡ ನಿಮಗೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಎನಿ ವೆಜೈನಲ್ ಡಿಸ್ಚಾರ್ಜಸ್ ಅಥವಾ ವಾಟರ್ ಲೀಕೇಜ್ ಥರ ಏನಾದರೂ ಆಯಿತು ಅಂದರೆ, ತುಂಬ ಹೊಟ್ಟೆ ನೋವೇನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ, ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತಿದೆ, ಹೆಡ್ಡೇಕ್ ಬರ್ತಿದೆ, ಈ ಥರದ್ದು ಏನಾದರೂ ಚೇಂಜಸ್ ನಿಮಗೆ ಅನಿಸ್ತು ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಡಾಕ್ಟರ್ನ ನೋಡಬೇಕಾಗತ್ತೆ.